ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಹೇಗಿದ್ದೀನಿ ಅಂತ ನಿಮಗೆ ಈ ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗುತ್ತೆ. ಊಟ ತಿಂದು ಕೈ ತೊಳೆದಿದ್ದೀನಿ. ತಟ್ಟೆ ಎತ್ತಕ್ಕೂ ಆಗದೆ ಇರೋ ಪರಿಸ್ಥಿತಿಯಲ್ಲಿ ನಾನು ಕೂತಿದ್ದೀನಿ. ತಟ್ಟೆ ಎತ್ತಕ್ಕೊಬ್ಬರು ಬೇಕು, ನೀರು ಕೊಡೋಕ್ಕೊಬ್ಬರು ಬೇಕು. ಬೇರೆಯವ್ರ ಕೈಯಲ್ಲೇ ಕೇಳಿ ಸೇವೆ ಮಾಡಿಸ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಕೂತ್ಬಿಟ್ಟಿದ್ದೀನಿ. ನಾನು ದುಡಿದು ತಿನ್ನೋ ಟೈಮಲ್ಲಿ ದೇವ್ರು ನನ್ನನ್ನು ಕೂರಿಸಿದ್ದಾರೆ. ಇನ್ನೊಬ್ರ ಕೈಯಲ್ಲಿ ಸೇವೆ ಮಾಡಿಸ್ಕೋಬೇಕು ಅಂತ ಬರೆದಿಟ್ಟಿದ್ರೇನೋ ಈ ಟೈಮಲ್ಲಿ ದುಡ್ದು ತಿನ್ನಬೇಕು ಅಂತ ಭಾರಿ ಚಟ ಇದ್ದವಳು ನಾನು. ಆದರೆ ದೇವರು ಕೂರಿಸ್ಬಿಟ್ಟಿದ್ದಾರೆ. ಕೂತು ತಿನ್ನೋ ಟೈಮಲ್ಲಿ ಏನಾಗುತ್ತೋ ಏನೋ ಆ ದೇವ್ರಿಗೆ ಬಿಟ್ಟಿದ್ದು. ಹಾರಿಬಲ್ ಕಂಡೀಷನ್, ನೆನೆಸ್ಕೊಳ್ಳೋಕ್ಕೆ ಹೆದರಿಕೆ ಆಗುತ್ತೆ. ದುಡಿಯೋ ಟೈಮಲ್ಲೇ ಕೂರಿಸಿದ್ದಾರೆ, ಇನ್ನು ಕೂತು ತಿನ್ನೋ ಟೈಮಲ್ಲಿ ಇನ್ನೇನು ಬರೆದಿದ್ದಾರೋ ಬ್ರಹ್ಮ ಅಂತ ಅನಿಸುತ್ತೆ. ಆ ಥರ ಪರಿಸ್ಥಿತಿಯಲ್ಲಿ ಇದ್ದೀನಿ. ಈಗ ನೀರು ಕುಡಿಬೇಕಾ, ಭಾರಿ ದಾಹ ಆಗ್ತಾಯಿದೆಯಾ, ಪಟ್ ಅಂತ ಎತ್ಕೊಂಡು ಕುಡಿಯೋ ಪರಿಸ್ಥಿತಿಯಲ್ಲಿಲ್ಲ ನಾನು. ಯಾರನ್ನಾದರೂ ಕೇಳಬೇಕು ನೀರು ಕೊಡಿ ಅಂತ, ಕುಡಿಬೇಕು. ಇದ್ದಾರೆ ಆ ಥರ ಎಲ್ಲ ಬೇಜಾರು ಮಾಡ್ಕೋಬೇಡ, ಏನೂ ಆಗಿಲ್ಲ, ಎದ್ದೇಳ್ತೀಯ ಅಂತಾರೆ. ಬಟ್ ಆ ನೋವು ಅನ್ಭೋಗ್ಸೋರ್ಗೆ ಮಾತ್ರ ಗೊತ್ತಿರುತ್ತೆ ಗೈಸ್. ಸಣ್ಣ ಸಣ್ಣ ಮಕ್ಕಳನ್ನ ಎತ್ಕೊಳ್ಳೋಂಗೂ ಇಲ್ಲ. ಆ ಮಕ್ಕಳು ನೋಡಿದ್ರೆ ಕಣ್ಣು ತುಂಬ ನೀರು ಬರುತ್ತೆ. ಅಳಕ್ಕೋದ್ರೆ ಮಗಳು, ಮಮ್ಮಿ ಅಳ್ತಾ ಇದ್ದೀರಾ ನೀವು ಅಂತಾಳೆ. ಆ ಪರಿಸ್ಥಿತಿಯಲ್ಲಿ ಇವಾಗ ಆ ಕಡೆ ನುಂಗಂಗಿಲ್ಲ, ಈ ಕಡೆ ಉಗಿಯಂಗಿಲ್ಲ ಅಂತಾರಲ್ಲ, ಆ ಥರ ಪರಿಸ್ಥಿತಿಯಲ್ಲಿ ಎದುರಾಡ್ಬಿಟ್ಟಿದ್ದೀನಿ ನಾನಂತೂ. ನರಕ ಅನುಭವಿಸ್ಬಿಟ್ಟಿದ್ದೀನಿ ಗಾಯ್ಸ್. ಬಾಣಂತಿ ಆದರೂ ಆರಾಮಾಗಿ ಮಗುನ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಬೋದು. ಇವಾಗ ಒಂದೊಂದು ನಿಮಿಷ, ಒಂದೊಂದು ಸೆಕೆಂಡು, 1 ಅವರ್ ಎಷ್ಟೊತ್ತಿಗಪ್ಪ ಒತ್ತು ಮುಳುಗುತ್ತೆ. ಹಗಲೊತ್ತೇನೋ ಅವರು ಇವರು ಬರ್ತಾ ಇರ್ತಾರೆ ನೋಡೋಕ್ಕೆ ಅಂತ ಮಾತಾಡಿಸ್ತಾ ಇರ್ತಾರೆ, ಇದ್ಬಿಡ್ಬೋದು. ರಾತ್ರಿ ಇದೆಯಲ್ಲ ಗಾಯ್ಸ್, ಅಲ್ಲಿಗೂ ನೀಟಾಗಿ ಮಲಗ್ತೀನಿ. ಎಷ್ಟು ಇನ್ನೂ ಒತ್ತುಟ್ಲಿಲ್ವೇ ಕಣ್ಣು ತುಂಬ ನಿದ್ದೆ ಮಾಡಿ ನಾನು ಸರಿಸುಮಾರು ಒಂದು 15 ದಿನ ಆಗಿರ್ಬೋದು. ನಿದ್ದೆ ಮಾಡೋಣ ಅಂದರೆ ನಿದ್ದೆ ಬರೋಲ್ಲ. ಎದ್ದು ವಾಶ್ರೂಮ್ಗೆ ಹೋಗಬೇಕು ಅಂದರೆ ವಾಕರ್ ಬೇಕು. ಮಲಗಿರೋಳು ಸಡಾ ಅಂತ ಎದ್ದೇಳೋಕ್ಕೂ ಆಗೋಲ್ಲ ನಿದ್ದೆಯಲ್ಲಿ, ಯಾರಾದರೂ ಸಪೋರ್ಟ್ ಬೇಕು. ದೇವ್ರನ್ನ ಎಷ್ಟು ಬೇಡ್ಕೊಂಡಿದ್ದೀನೋ, ಒಂದೊಂದು ಸರಿ ದೇವ್ರು ಇದ್ದಾರಾ ಅಂತ ಅನ್ನಿಸ್ಬಿಡುತ್ತೆ. ಆ ಪೊಸಿಷನಲ್ಲಿ ನನಗೆ ಸಿಕ್ಕಾಪಟ್ಟೆ ನೋವು ತಿಂದ್ಬಿಟ್ಟಿದ್ದೀನಿ ಗಾಯ್ಸ್. ನಿಜವಾಗ್ಲೂ ಇದೊಂಥರ ನರಕ. ಹೇಳ್ತಾರೆ ಏನಾಗಲ್ಲ, ಧೈರ್ಯ ತಗೋ ಅಂತ. ಬಟ್ ಈ ಟೈಮ್ಗೆ ಹಿಂಗೆ ಕೂತ್ಬಿಟ್ಟಿದ್ದೀನಲ್ಲ. ಮಕ್ಕಳಿಬ್ರು ಸಣ್ಣವು, ಹೆಣ್ಮಗು ಬೇರೆ ಸಣ್ಣದು. ನನಗೆ ಗಂಡು ಮಗ ಹೆಂಗೋ ಬೆಳ್ಕೋತಾನೆ ಬಿಡು ಅಂತ ಅನಿಸ್ಬಿಡುತ್ತೆ. ಹೆಣ್ಮಗಳಿದ್ದಾಳೆ ಗಾಯ್ಸ್. ನನಗೆ ಹೆಣ್ಮಗಳದೇ ನನಗೆ ತಲೆಯಲ್ಲಿ ಓಡ್ತಾ ಇರುತ್ತೆ. ಕಾಡಿ ಬೇಡಿ ದೇವ್ರ ಹತ್ರ ಬೇಡ್ಕೊಂಡೆ, ಹೆಣ್ಪಾಪು ಬೇಕು ಅಂತ. ಹೆಣ್ಪಾಪುನ ಬೆಳೆಸೋ ಟೈಮಲ್ಲಿ, ಸ್ಕೂಲ್ಗೆ ಹಾಕೋ ಟೈಮಲ್ಲಿ ದೇವ್ರು ನನ್ನನ್ನು ಕೂರಿಸ್ಬಿಟ್ನಲ್ಲ, ಅದೇ ಬೇಜಾರು ಗಾಯ್ಸ್ ನನಗೆ. ಎಷ್ಟೊಂದು ಹತ್ಬಿಟ್ಟಿದ್ದೀನೋ, ಎಷ್ಟೊಂದು ಅಳ್ತೀನೋ. ಇವತ್ತು ಸಂಕ್ರಾಂತಿ ಹಬ್ಬ ಬೇರೆ. ಏನು ಹಬ್ಬನೂ ಇಲ್ಲ, ಯಾವ ರಂಗೋಳಿನೂ ಇಲ್ಲ, ಯಾವ ಪೂಜೆ ಪುನಸ್ಕಾರನೂ ಮಾಡೋಕ್ಕಾಗ್ದಂಗೆ ದೇವ್ರು ನನ್ನನ್ನು ಮುಲ್ಕುಪ್ಪೆಯಲ್ಲಿ ಕೂರಿಸ್ಬಿಟ್ಟಿದ್ದಾನೆ. ಹಾಸ್ಪಿಟಲ್ಗೆ ಹೋಗಬೇಕು. ನನ್ನ ಪರಿಸ್ಥಿತಿ ನೋಡಿ ನೀವು ಯಾವ ಥರ ಇದೆ ಅಂತ. ಎದ್ದೇಳ್ಬಿಟ್ಟು ಕಾಲು ಬೆಂಡ್ ಆಗ್ತಾಯಿಲ್ಲ, ಕಾಲು ಕೆಳಗೆ ಬಿಡೋಂಗಿಲ್ಲ, ಪೇಯ್ನ್ ಬರುತ್ತೆ. ಕೆಳಗೆ ಹೋಗ್ತಾನೇ ಇಲ್ಲ, ಕಾಲು ಬೆಂಡಿಂಗ್ ಬರ್ತಾ ಇಲ್ವಲ್ಲ ನೀ. ಫಸ್ಟ್ ಆಫ್ ಆಲು ಈ ಥರ ಸಪೋರ್ಟ್ಗೆ ಏನಾದರೂ ಬೇಕಾಗತ್ತೆ. ಕಾಲು ನೀಟ್ಕೊಂಡು ಕೂತ್ಕೋಬೇಕು. ದೊಡ್ಡವ್ರ ಮುಂದೆ ಕಾಲು ಯಾವತ್ತೂ ನೀಟ್ದೋಳೆ ಅಲ್ಲ. ಬಟ್ ಈಗಿನ ಪರಿಸ್ಥಿತಿಯಲ್ಲಿ ಯಾವ ದೊಡ್ಡವರು ಇಲ್ಲ, ಯಾವ ಚಿಕ್ಕವರು ಇಲ್ಲ. ಕಾಲು ನೀಟ್ಕೊಂಡೇ ಇರಬೇಕಾಗತ್ತೆ. ಬೆಂಡಾಗಲ್ಲ. ಮಡ್ಚೋಣ ಅಂದರೆ ಮಡಚಬಾರ್ದು ಅಂತ ಹೇಳ್ಬಿಟ್ಟಿದ್ದಾರೆ ಡಾಕ್ಟರ್ಸು. ಒಳಗಡೆ ನಿಗಮೆಂಟ್ ಇಂಜುರಿ ಆಗಿರೋದಕ್ಕೆ ಸರಿ ಹೋಗೋ ತನಕ ಕಾಲು ಬೆಂಡಿಂಗೇ ಮಾಡೋಷ್ಟಿಲ್ಲ. ಬೆಂಡ್ ಮಾತ್ರ ಇಂಜುರಿ ಇನ್ನು ಸ್ವಲ್ಪ ಜಾಸ್ತಿ ಆಗತ್ತೆ. ಕಾಲು ನೀಟ್ಕೊಂಡೇ ಕೂತ್ಕೊಂಡಿರಬೇಕು ಅಂತ ಹೇಳಿದ್ದಾರೆ. ನನ್ನ ಕಾಲು ಲಾಸ್ಟ್ ಡಿಸೆಂಬರ್ 31 ಬೆಂಡಾಗಿರೋದು ಗೈಸ್. ಅವತ್ತಿಂದ ಇವತ್ತಿನ ತನಕ ಇನ್ನೂ ಬೆಂಡಾಗಿಲ್ಲ. ಕರೆಕ್ಟಾಗಿ 15 ದಿನ ಆಗಿದೆ. ಇನ್ಯಾವತ್ತಿಗೆ ಬೆಂಡಾಗುತ್ತೋ ಏನೋ ಅನ್ನೋದೇ ಭಯ ಆಗಿಬಿಟ್ಟಿದೆ. ಬೆಡ್ ರೆಸ್ಟು ಅಂತಾರೆ. ಹೆಣ್ಮಕ್ಳು ಮನೆಯಲ್ಲಿ ಕೂತ್ಬಿಟ್ರೆ, ಯಾವ ಬೆಡ್ ರೆಸ್ಟ್ ಅಂತ ತೊಗೊಂಡ್ಬಿಟ್ರೆ ಮನೆ ಪರಿಸ್ಥಿತಿ ಯೋಚನೆ ಮಾಡಿ ಸ್ವಲ್ಪ ಏನಾಗ್ಬಿಡುತ್ತೆ ಅಂತ. ಯಪ್ಪ, ಹೆಣ್ಮಕ್ಳಿಗೆ ತಾಯಿ ಇರಬೇಕು. ಇವತ್ತು ನನ್ನ ತಾಯಿ ಇರಲಿಲ್ಲ ಅಂದರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತೋ ಏನೋ ಊಹೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಗಾಯ್ಸ್. ನಿಜವಾಗ್ಲೂ ನನ್ನ ತಾಯಿ ಇರೋದಕ್ಕೆ ನನಗೆ ಬಂದು ಹೆಲ್ಪಿಗೆ ನಿಂತ್ಕೊಂಡಿದ್ದಾರೆ. ಅದೇ ನನ್ನ ತಾಯಿ ಇರಲಿಲ್ಲ ಅಂದಿದ್ರೆ ನನಗೆಷ್ಟು ನೋವಾಗ್ತಾಯಿತ್ತು, ಎಷ್ಟು ಬೇಜಾರಾಗ್ತಾಯಿತ್ತು, ಎಷ್ಟು ಅಳಬೇಕಾಗಿತ್ತೋ ಏನೋ. ತಾಯಿ ಆದರೆ ಅರ್ಥ ಮಾಡ್ಕೊತಾರೆ. ಆ ಕೆಲಸ ಮಾಡಬೇಡ, ಈ ಕೆಲಸ ಮಾಡಬೇಡ ಅಂತಾರೆ. ಅದೇ ಬೇರೆಯವರಾದರೆ ಅರ್ಥ ಮಾಡ್ಕೊತಾರಾ? ಯಾವತ್ತಿಗಾದರೂ ಅರ್ಥ ಮಾಡ್ಕೊತಾರ? ನೋಡಿ ನನ್ನ ಕಂಡೀಷನ್ ಹೆಂಗಿದೆ ಅಂದ್ಬಿಟ್ಟು. ಯಾವ ಥರ ನಡಿಬೇಕು, ಯಾವ ಥರ ಮಲಗಬೇಕು,
ದೇವರೇ ಬಲ್ಲ ಆಗ್ಬಿಟ್ಟೈತೆ ನನಗೆ. ಒಂದೊಂದು ನಿಮಿಷಕ್ಕೂ ಬಂದು ಈಗಲೂ ವಿಡಿಯೋ ಮಾಡ್ತಾಯಿದ್ದೀನಿ, ಬಂದು ನೋಡ್ತಾ ಇದ್ದಾರೆ ನಮ್ಮಮ್ಮ. ಎಲ್ಲಿ ಅಳ್ತಾ ಇದ್ದಾಳೋ, ಎಲ್ಲಿ ಮಾಡ್ತಾ ಇದ್ದಾಳೋ, ಎಲ್ಲಿ ಟೆನ್ಷನ್ ತೊಗೊಂಡ್ಬಿಡ್ತಾಳೋ ಅಂತ ಕಾವಲು ನಿಂತ್ಕೊಂಡ್ಬಿಟ್ಟಿದ್ದಾರೆ ಗಾಯ್ಸ್. ನಿಜವಾಗ್ಲೂ ನಮ್ಮ ತಾಯಿ ಋಣ ತೀರ್ಸೋಕ್ಕೆ ನನಗೆ 7 ಜನ್ಮ ಎತ್ತು ಬಂದ್ರೂ ಸಾಲದು. ಅಷ್ಟೊಂದು ಅವ್ರ ಋಣದಲ್ಲೇ ಬೆಳೀತಾ ಇದ್ದೀನಿ ಇನ್ನೂ ನಾನು. ಥರ ಮಗಳೊಂದು ಕಡೆ ಮಗ ಒಂದು ಕಡೆ ಸಪೋರ್ಟಿಂಗ್ ಬೇರೆ. ಮಮ್ಮಿ ಎಲ್ಲಿ ಬಿದ್ದೋಗ್ತಾಳೆ ಅಂತ ನೋಡಿ ಹಿಂದೆನೇ ಮಗಳು ಕಾಯ್ತಾ ಇರ್ತಾಳೆ ಗಾಯ್ಸ್ ನನ್ನನ್ನು. ಮುಂದೆಗಡೆ ಮಗ ವೆಯ್ಟ್ ಮಾಡ್ತಾ ಇರ್ತಾನೆ, ಹಿಂದೆಗಡೆ ಮಗಳು ಕಾಯ್ತಾ ಇರ್ತಾಳೆ. ಮಮ್ಮ ಅಲ್ಲಿ ಬಿದ್ದೋಗುತ್ತೋ, ಮಮ್ಮ ಎಲ್ಲಿ ಬಿದ್ದೋಗುತ್ತೋ ಅಂತ. ಸಣ್ಣ ಮಗಳಾಗಿದ್ರೂ ನನ್ನ ಮಗ ಸ್ವಲ್ಪ ತುಂಟ ಜಾಸ್ತಿ. ಅಣ್ಣ, ಮಮ್ಮಿ ಕಾಲು ಅಬ್ಬಿ ಆಗಿಲ್ವಾ, ನೋಡ್ಕೊಂಡು ಓಡಾಡು ಅಂತಾರೆ. ಮೊದಲು ಬೇರೆ ಥರ ಬೆಲ್ಟ್ ಕೊಟ್ಟಿದ್ದರು, ಈಗ ಈ ಥರ ಬೆಲ್ಟಲ್ಲೇ ಐರನ್ ರಾಡ್ಸ್ ಹಾಕ್ಬಿಟ್ಟು ಸ್ಟಿಫಾಗಿ ಕೂರೋ ಥರ ಆ ಬೆಲ್ಟ್ನ ಹಾಕ್ಬಿಟ್ಟಿದ್ದಾರೆ. ಆ ಬೆಲ್ಟ್ ಹಾಕ್ಕೊಂಡ್ರೆ ಇದ್ದಿದ್ದು ಕಾಲು ಏನು ಆ ಕಡೆ ಈ ಕಡೆ ಅಲುಗಾಡಂಗೆ ಇಲ್ಲ ಗಾಯ್ಸ್. ನಡೆಯೋದಕ್ಕೂ ಕಾಲ ಮೇಲೆ ಭಾರ ಬಿಡಬಾರ್ದು, ಒಂದೇ ಕಾಲ ಮೇಲೆ ನಡಿಬೇಕು. ಆ ಕೈಗಳ ಮೇಲೆ ಒಂದು ಕಾಲ ಮೇಲೆ ಭಾರ ಬಿಟ್ಟು ಶೋಲ್ಡರ್ಸ್ ಎಲ್ಲ ಪೇಯ್ನು, ಈ ಕಾಲು ಫುಲ್ ಪೇಯ್ನು. ನಡೆಯೋಂಗೆ ಇಲ್ಲ. ವಾಶ್ರೂಮ್ಗೂ ಮನೆಗೂ ಅಷ್ಟೇ ನಡೆಯೋಕ್ಕೆ ಕೇಳಿರೋದು. ನೋಡಿ ನನ್ನ ಪರಿಸ್ಥಿತಿ. ಯಾವ ಶತ್ರುವಿಗೂ ಬೇಡ. ವಿಡಿಯೋ ಇನ್ನೂ ಮುಂದಕ್ಕೆ ಮಾಡೋದಕ್ಕೆ ಒಂಥರ ಅಲ್ಲೂ ಜಾಸ್ತಿ ಆಗೋಗ್ತೈತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ತನಕ ನಮಸ್ಕಾರ.